ಇವತ್ತು ಬಹಳಷ್ಟು ಜನ ನೀವು ಮಾತಾಡಿದ್ರಿ. आज बहुत सारे नेताएं धर्मगुरुओं बात किए हैं. ಆದ್ರೆ ನಿಮ್ಮ ಗುರಿಗಳೇನು? आज आपका गुरी क्या है? ಈ ಸಮುದಾಯನ ಯಾವ ರೀತಿ ಒಳಗಡೆ ನಡೆಸಬೇಕಂತ ಯಾರಾದ್ರೂ ಪ್ಲಾನ್ ಕೊಟ್ರಾ? इस देश के ईसाई धर्म को कैसा चलाना है कोई योजना बताए क्या हमको? ಸುಮ್ಮನೆ ಭಾಷಣಗಳನ್ನ ಮಾಡಿ ಮಾಡಿ ನೀವು ಹೋದ್ರಿ. बहुत भाषण करके आप गए हैं. ಇಲ್ಲಿ ಬಂದಂತ ಸಭಾಪಾಲಕರುಗಳು ಯಾವ ರೀತಿ ಒಳಗಡೆ ಅವ್ರು ತಗೊಂಡು ಹೋಗ್ಬೇಕು, ಯಾವ ಒಂದು ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ಅವರಿಗೆ ತುಂಬುವಂತ ನೀವು ಯಾವ ಒಂದು ಮಟ್ಟದಲ್ಲಿ ಅವರಿಗೆ ನೀವು ಕಳಿಸ್ತಾ ಇದ್ದೀರಿ? जितने भी पास्टर्स बोले हैं भाषण किए हैं वो लोग ये नहीं पता है कि इस ईसाई धर्म को कैसे लेके जाना है. ನಮ್ಮ ಸಮುದಾಯದ ಒಳಗಡೆ ಇರ್ತಕ್ಕಂಥ ಪಾಸ್ಟರ್ಸ್ಗಳು ನಿಮ್ಮ ಸಭೆ ಒಳಗಡೆ ನಮ್ಮ ಸಮುದಾಯದಲ್ಲಿ ಇರ್ತಕ್ಕಂಥ ಯುವಕರಿಗೆ ನೀವು ಬಲಪಡಿಸಬೇಕಾಗಿದೆ. आज हमारे जितने भी देश में चर्चेस हैं वो चर्चेस में जितने भी यूथ लोग हैं उनको आगे बढ़ाने के लिए उनको प्रोत्साहन देना है. ನೀವು ಯೋಚನೆ ಮಾಡಿ, IAS, IPS, IRS, IFS, KS ಇದು ನಿಮ್ಮ ಸಭೆ ಒಳಗಡೆ ಇರ್ತಕ್ಕಂಥ ಯುವಕರಿಗೆ ನೀವು ಬಲಪಡಿಸಬೇಕಾಗಿದೆ. भारत देश में हर एक चर्च में जो युवा है उनको IAS, IPS, IFS बड़े अधिकारी बनने में उनको प्रोत्साहन करना है. ಪೊಲಿಟಿಕಲಿ ನೀವು ಸ್ಟ್ರಾಂಗ್ ಮಾಡಬೇಕಾಗಿದೆ. यूथों को स्ट्रॉन्ग करना है. ಇವತ್ತು ಯೂತ್ ಮೇಲೆ ನೀವು ಕಾನ್ಸಂಟ್ರೇಷನ್ ಮಾಡಬೇಕು. आज भारत देश के हर ईसाई धर्म वाले हमारे ईसाई युवकों को बहुत फोकस करना है. ಯಾಕೆಂದ್ರೆ ಇವತ್ತು ಭಾರತ ದೇಶದಲ್ಲಿ ಕ್ರೈಸ್ತರ ಮೇಲೆ ಬಹಳಷ್ಟು ಷಡ್ಯಂತ್ರಗಳು ನಡೀತಾ ಇದೆ. क्योंकि भारत देश में ईसाई धर्म के विरुद्ध बहुत षड्यंत्र चल रहे हैं. ಇವತ್ತು ನಾವು ಸಹ ಎಲ್ಲಾ ರಾಜ್ಯಗಳಲ್ಲಿ ಸಂಘಟನೆ ನಾವು ತಗೊಂಡು ಹೋಗ್ತಾ ಇದ್ದೇವೆ. आज हम भारत के हर देश में हमारे संगठन को लेके जा रहे हैं. ನಮ್ಮ ದೇವರು ನಮ್ಮ ಸಂಗಡ ಇದ್ದಾರೆ. हमारे परमेश्वर हमारे साथ है. ನಾವು ಬಂದೂಕ್ ಹಿಡಿಯೋರಲ್ಲ, हम बंदूक नहीं पकड़ने वाले हैं. ನಾವು ಬೈಬಲ್ ಹಿಡಿಯೋರು. हम बाइबल पकड़ने वाले हैं. ಎಂತ ಪರಿಸ್ಥಿತಿ ಒಳಗಡೆ ಮೋಡಕಾಲು ಯುದ್ಧ ಮಾಡುವಂತ ಕ್ರೈಸ್ತರು ನಾವು. परिस्थिति जैसा भी हो हम अपने घुटनों पे टेक कर प्रार्थना करके जीत जाएंगे. ನಮ್ಮ ದೇವರು ಜಯ ಕೊಡ್ತಾರೆ. हमारा भगवान जय देने वाला है. ನಮ್ಮ ದೇವರು ನಮ್ಮ ಜೊತೆಗಿದ್ದಾರೆ. हमारे परमेश्वर हमारे साथ है. ನಾವು ಸೋತೋಗಲ್ಲ. हम हारने वाले नहीं हैं. ಭೂಮಿ ಆಕಾಶಗಳ ಉಂಟು ಮಾಡಿದ ದೇವರು ನಮ್ಮ ಸಂಗಡ ಇದ್ದಾರೆ. ಯೆಸ್, धरती और आकाश को बनाने वाला भगवान परमेश्वर हमारे साथ है, अभी आगे भी रहेगा. ನಮ್ಮ ಸಂಘಟನೆ ಸ್ಲೋಗನ್ ಇದೆ, ಒನ್ ಗಾಡ್, ಒನ್ ಬೈಬಲ್, ಒನ್ ಯೂನಿಟಿ. हमारे संगठन का स्लोगन है कि वन गॉड वन बाइबल वी आर वन. ನಾವೆಲ್ಲರೂ ಸಹ हम सब लोग ಕರ್ನಾಟಕ ರಾಜ್ಯದಿಂದ ನಾವು ಬಂದಿದ್ದೇವೆ. कर्नाटक राज्य से हम लोग आए हैं. ಪ್ರೀತಿಯ ಅಕ್ಕ ಮೀನಾಕ್ಷಿ ಅಕ್ಕ, हमारी प्यारी बहन मीनाक्षी बहन, ಮೈಕಲ್ ಅಣ್ಣ, हमारे प्यारे से सहोदर माइकल भाई, ಅವರಿಗೆಲ್ಲರಿಗೂ ಸಹ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಧನ್ಯವಾದ ಹೇಳ್ತೇವೆ. हम सबको यीशु के नाम पे हम धन्यवाद बोलते हैं. ನಮ್ಮ ಬ್ರದರ್ ಪುಣೆಯಿಂದ ಬಂದಿದ್ದಾರೆ. हमारे सब ब्रदर पुणे से आए हैं. ತುಂಬಾ ಅವರಿಗೆ ನಾಲೆಡ್ಜ್ ಇದೆ, बहुत उनको नॉलेज है. ನಿಜವಾಗ್ಲೂ ಅಂತ ಯುವಕರಿಗೆ ನಾವೆಲ್ಲ ಸಪೋರ್ಟಿವ್ ನಿಂತ್ಕೊಳ್ಬೇಕು. ऐसा नौजवानों को हम बहुत सपोर्ट करके रुकाना है उनको. ನಮ್ಮ ಸಂಧ್ಯಾರಾಜ್ ಬ್ರದರ್, हमारे संध्याराज ब्रदर यहाँ ನಮ್ಮ ಸಂಘಟನೆಯಿಂದ ಬಂದಿರತಕ್ಕಂಥ ಎಲ್ಲರೂ ಸಹ, हमारे संगठन के सभी मेंबरों को जहाँ पे ಎಲ್ರಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳ್ತೇವೆ. सबको धन्यवाद बोलते हैं. ದೇವರು ನೀವೆಲ್ಲರನ್ನ ಆಶೀರ್ವಾದ ಮಾಡಲಿ. भगवान सबको आशीष दे. ಆಮೆನ್. आमीन.